ಸೆಟ್ಲ್ ಆಗೋದ್ರ ಬಗ್ಗೆ ನೋಡೋದಾದರೆ ಸೊ ಸೆಟ್ಲ್ ಆಗೋವ್ರಿಗೂ ಸಿಂಗಲ್ಸ್ ಎಲ್ಲಿದೆ ಅಂತ ಡಿಸ್ಕಷನ್ ಆಗಬೇಕು. ಸೊ ಗೊತ್ತಿರಬೇಕು ನಿಮ್ಗೆ, ಇಬ್ಬರು ಪಾರ್ಟ್ನರ್ಗೂ ಗೊತ್ತಿರಬೇಕು ಎಲ್ಲಿ ಗ್ಯಾಪ್ಸ್ ಇದೆ, ಎಲ್ಲಿ ಸಿಂಗಲ್ಸ್ ಇದೆ, ಎಲ್ಲಿ ಬೌಂಡ್ರೀಸ್ ಇದೆ ಅಂತ. ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಇವತ್ತು ಸ್ಪೆಸಿಫಿಕ್ ಆಗಿ ತುಂಬ ಸಲ ಹೇಳಿದ್ದೀನಿ. ಸೊ ನಮ್ಮ ಕ್ರಿಕೆಟ್ ಟೆಕ್ನಿಕ್ ಜೊತೆ ಒಂದು ಎಕ್ಸ್ಟ್ರಾ ಸೆಗ್ಮೆಂಟ್ ಮಾಡಿರೋದು ಕ್ರಿಕೆಟ್ ಸೀಕ್ರೆಟಲ್ಲಿ. ಅದು ಗೇಮ್ ಸೆನ್ಸು, ಗೇಮ್ ಅವೇರ್ನೆಸ್ಸು ಯಾವ ರೀತಿ ಇರಬೇಕು ಅಥವಾ ಯಾವ ರೀತಿ ಇರುತ್ತೆ. ಸೊ ಒಂದು ಆರ್ಡಿನರಿ ಪ್ಲೇಯರ್ಗೂ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ಗೂ ಡಿಫ್ರೆನ್ಸು ಖಂಡಿತ ಇದ್ದೇ ಇದೆ, ಅದು ಗೇಮ್ ಸೆನ್ಸು ಅಂತ ಬಂದಾಗ. ಸೊ ಬ್ಯಾಟಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ಒಂದು ಗೇಮ್ ಸೆನ್ಸ್ನ ಇವತ್ತೊಂದು ವೀಡಿಯೋದಲ್ಲಿ ನೋಡೋದಾದರೆ ಅದು ಫೋಕಸ್ ಮಾಡ್ತಾ ಇರೋದು ನಾನ್ ಸ್ಟ್ರೈಕರ್ಸು. ಇಬ್ಬರು ಪಾರ್ಟ್ನರ್ಸ್ ಬ್ಯಾಟಿಂಗ್ ಆಡ್ತಾ ಇರ್ತಾರಲ್ಲ, ಏನು ಮಾತಾಡ್ತಾರೆ, ಏನು ಡಿಸ್ಕಷನ್ ಮಾಡ್ತಾರೆ, ಯಾವ ರೀತಿ ನಡೆಯುತ್ತೆ ಕನ್ವರ್ಸೇಷನು, ಹಾಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅದು ಅನ್ನೋದ್ರ ಬಗ್ಗೆ ಇವತ್ತೊಂದು ತಿಳ್ಕೊಳ್ಳೋಣ. ಸೊ ನೀವು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮ್ಯಾಚಸ್ಗಳಲ್ಲಿ, ಎಸ್ಪೆಷಲಿ ಟೆಸ್ಟ್ ಮ್ಯಾಚ್ಗಳಲ್ಲಿ ನೀವು ಸ್ಟಂಪ್ಸ್ ಮೈಕ್ ಇರೋದ್ರಿಂದ ಫೇಮಸ್ ಆಗಿ ನೀವು ಕೇಳಿರ್ತೀರ ಏನೆಲ್ಲ ಮಾತಾಡ್ತಾ ಇರ್ತಾರೆ ಬ್ಯಾಟ್ಸ್ಮೆನ್ಸು ಅಂತ. ಸೊ ಎಸ್ಪೆಷಲಿ ನಮ್ಮ ಕನ್ನಡದವ್ರದ್ದೇ ಜಾಸ್ತಿ ನಿಮಗೆ ಆ ಥರ ಕಾಣೋದು. ಸೊ ಏನು ಯಾವ ರೀತಿ ಮಾತಾಡ್ತಾರೆ ಅಂತ, ಯಾವ ರೀತಿ ಕೋರ್ಡಿನೇಷನ್ ನಡೀತಾ ಇರುತ್ತೆ ಅಂತ. ಥಿಂಗು ಒಬ್ಬರು ಔಟ್ ಆಗಿದ್ದಾರೆ, ಇನ್ನೊಂದು ಸೀನಿಯರ್ ಬ್ಯಾಟ್ಸ್ಮನ್ ಆಡ್ತಿದ್ದಾರೆ. ಮ್ಯಾಚಲ್ಲಿ ಜೂನಿಯರ್ ಇರ್ಬೋದು ಅವರು, ಬಟ್ ಅವರು ಒಂದು 5 over 10 over ಆಡಿದ್ದಾರೆ ಅಂದರೆ ಕ್ರೀಸಲ್ಲಿ. ನಾನು ಫ್ರೆಶ್ ಆಗಿ ಔಟ್ ಆದಮೇಲೆ, ನಾನು ಬೇರೆ ಔಟ್ ಆದಮೇಲೆ ನಾನು ಹೋಗ್ತಾರೆ ಅಂದರೆ ನಾನು ಕಂಪ್ಲೀಟ್ಲಿ ಫ್ರೆಶ್ ಆಗಿರ್ತೀನಿ. ಅಲ್ಲಿ ಆ್ಯಕ್ಚುಲಿ ಮ್ಯಾಚಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಮೂವ್ ಆಗ್ತಾಯಿದೆ ಅಂತ ಅನ್ನೋದ್ರ ಬಗ್ಗೆ ಐಡಿಯಾ ಇರೋಲ್ಲ. ಸೊ ಅಲ್ಲಿ ನಾನು ಜೂನಿಯರ್ ಆದ್ರೂ, ನಾನ್ ಸ್ಟ್ರೈಕರಲ್ಲಿರೋದು ಜೂನಿಯರ್ ಆದ್ರೂ ನಾನು ಅವ್ರ ಹತ್ರ ತಿಳ್ಕೊಬೇಕಾಗತ್ತೆ. ಬೌಲರ್ ಏನು ಟ್ರೈ ಮಾಡ್ತಿದ್ದಾರೆ, ಅಥವಾ ಬಾಲ್ ಯಾವ ರೀತಿ ಮೂವ್ ಆಗ್ತಿದೆ, ಯಾವ ರೀತಿ ಸ್ವಿಂಗ್ ಆಗ್ತಿದೆ, ಏನಾಗ್ತಿದೆ ಅಂತ ಸ್ವಲ್ಪ ಕಾನ್ವರ್ಸೇಷನ್ ಮಾಡಲೇಬೇಕಾಗುತ್ತೆ. ಸೊ ಆಗಲೇ ಕೂಡ ನಿಮಗೆ ಅರ್ಥ ಆಗೋದು, ಅಲ್ಲಿ ನಿಮಗೆ ಕಂಫರ್ಟಬಲ್ ಫೀಲ್ ಆಗೋದು. ಸೊ ನಿಮ್ಮ ಪಾರ್ಟ್ನರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ನೀವು ರನ್ನಿಂಗ್ ಮಾಡಬೇಕು ಅಂದರೆ ನೀವು ಒಬ್ಬರೇ ಅಂತೂ ಓಡೋಕ್ಕಾಗಲ್ಲ, ಇಬ್ಬರು ಓಡಬೇಕಾಗತ್ತೆ. ಕೋರ್ಡಿನೇಷನ್ನು ಅಷ್ಟು ಚೆನ್ನಾಗಿರಬೇಕಾಗತ್ತೆ. ಸೊ ನಿಮಗೆ ಬ್ಯಾಟ್ಸ್ಮನ್ ಆದರೆ ನಿಮ್ಗೆ ಯಾವಾಗಲೂ ನಾನ್ ಸ್ಟ್ರೈಕರ್ ನಿಮ್ಗೆ ಬೆಸ್ಟ್ ಫ್ರೆಂಡೇ. ಯಾಕೆ ನಿಮ್ಗೆ ಕರೆಕ್ಟಾಗಿ ಅಡ್ವೈಸ್ ಮಾಡೋದಕ್ಕೆ, ನೀವು ಬ್ಯಾಟಿಂಗ್ ಸ್ಟ್ರೈಕಲ್ಲಿದ್ದಾಗ ನಿಮಗೆ ಗೊತ್ತಾಗದೇ ಇರೋದು ನಿಮಗೆ ನಾನ್ ಸ್ಟ್ರೈಕರ್ಗೆ ಖಂಡಿತ ಗೊತ್ತಾಗುತ್ತೆ. ಹಾಗೆ ನೀವು ನಾನ್ ಸ್ಟ್ರೈಕರ್ ಆಗಿದ್ದರೆ ನಿಮ್ಮ ಒಂದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಮ್ಯಾಚಲ್ಲಿ ಏನಾಗ್ತಿದೆ ಅದ್ರ ಬಗ್ಗೆ ಬ್ಯಾಟ್ಸ್ಮನ್ ಸ್ಟ್ರೈಕಲ್ಲಿರೋ ಹತ್ರ ಮಾತಾಡೋದಕ್ಕೆ. ಹಾಗೆ ಇನ್ನೂ ಏನೇನು ಡಿಸ್ಕಷನ್ ಆಗುತ್ತೆ ಅಂದರೆ ಚೇಸಿಂಗ್ ಬಿಡೋಣ. ಫಸ್ಟು ಸೆಟ್ಲ್ ಆಗೋದ್ರ ಬಗ್ಗೆ ನೋಡೋದಾದರೆ, ಸೊ ಸೆಟ್ಲ್ ಆಗೋವ್ರಿಗೂ ಸಿಂಗಲ್ಸ್ ಎಲ್ಲಿದೆ ಅಂತ ಡಿಸ್ಕಷನ್ ಆಗಬೇಕು. ಸೊ ಗೊತ್ತಿರಬೇಕು ನಿಮ್ಗೆ, ಇಬ್ಬರು ಪಾರ್ಟ್ನರ್ಗೂ ಗೊತ್ತಿರಬೇಕು ಎಲ್ಲಿ ಗ್ಯಾಪ್ಸ್ ಇದೆ, ಎಲ್ಲಿ ಸಿಂಗಲ್ಸ್ ಇದೆ, ಎಲ್ಲಿ ಬೌಂಡ್ರೀಸ್ ಇದೆ ಅಂತ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದಿಬ್ಬರು ಪಾರ್ಟ್ನರ್ ಮಧ್ಯೆ. ಸೊ ಯಾಕೆ ಅಂದರೆ ನಾನು ರನ್ನಿಂಗ್ ಎಂಡಲ್ಲಿದ್ದೀನಿ ಅಂದರೆ ನನಗೂ ಐಡಿಯಾ ಇದೆ ಸಿಂಗಲ್ ಎಲ್ಲಿದೆ ಅಂತ, ಸ್ಟ್ರೈಕಲ್ಲಿರೋರ್ಗೂ ಕೂಡ ಐಡಿಯಾ ಇದೆ. ನಾನು ಕಾಲ್ ಮಾಡಿದ್ರೆ ಬೇಗ ರೆಸ್ಪಾನ್ಸ್ ಮಾಡ್ಬೋದು. ಸೊ ಕನ್ಫ್ಯೂಷನ್ಸ್ನ ಅವಾಯ್ಡ್ ಮಾಡ್ಬೋದು. ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರು. ನಿಮಗೆ ಆ ಕಮ್ಯುನಿಕೇಷನ್ ಸ್ಕಿಲ್ಸು ಇರಬೇಕಾಗತ್ತೆ. ನೀವು ನಿಮ್ಮ ಬ್ಯಾಟಿಂಗ್ಲೇ ಇಂಪ್ರೂವ್ ಆಗಬೇಕು, ಸ್ಕೋರ್ ಮಾಡಬೇಕು ಅಂದರೆ ವೆರಿ ಸಿಂಪಲ್. ಸೊ ಇದೆಲ್ಲ ಡಿಸ್ಕಷನ್ಸ್ ಆಗೇ ಆಗುತ್ತೆ. ಸೊ ಚೇಂಜಿಂಗ್ ಅಂತ ಬಂದಾಗ ಸೊ ಕಾಂಬಿನೇಷನ್ ಹೀಗೆ ಇರುತ್ತೆ. ಸೊ ಹೇಗೆ ಒಂದು ಮ್ಯಾಚ್ನ ನಾವು ಚೇಸ್ನ ಡಿವೈಡ್ ಮಾಡ್ಕೋತಾರೆ, ಕಮ್ಮಿ ಸ್ಕೋರ್ ಇದ್ದರೆ ಹೀಗೆ, ಜಾಸ್ತಿ ಸ್ಕೋರ್ ಇದ್ದರೆ ಹೇಗೆ, ಅದನ್ನೆಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಬಿಲ್ಡ್ ಮಾಡ್ತಾರೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಕಮ್ಯುನಿಕೇಷನ್ಗೆ. ಸೊ 5 over ಆಡೋಣ, ಒಂದು 30 ರನ್ ಸ್ಕೋರ್ ಮಾಡೋಣ, ನೋಡೋಣ ಹೇಗಿರುತ್ತೆ. ಅಲ್ಲಿಂದ 5 over 40 ಬಂದಿದ್ರು ಓಕೆ. ಸೊ ಇಲ್ಲಿ ಅವ್ರಿಗೆ 25 ಇದ್ದರೆ ನೆಕ್ಸ್ಟ್ 5 over ಬಿಟ್ಟು ರೀಕ್ಯಾಲ್ಕುಲೇಟ್ ಮಾಡ್ತಾರೆ, ಸೊ ಯಾವ ರೀತಿ ಸ್ಕೋರ್ ಮಾಡಬೇಕು ಅಂತ. ಸೊ ಹಾಗೆ ಸ್ಟ್ರೆಂತ್ ಮೇಲೂ ಹೋಗುತ್ತೆ. ಯಾರಾದ್ರು ಅಟ್ಯಾಕಿಂಗ್ ಪ್ಲೇಯರ್ ಆ ಕಡೆ ಇದ್ದಾರೆ, ನಾನು ರೊಟೇಟ್ ಮಾಡಿಕೊಡ್ತೀನಿ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಆಗುತ್ತೆ. ನಾನು ಅವನು ಹೊಡಿತಾ ಇದ್ದಾನಂತೆ ನಾನು ಹೊಡಿಯೋದಲ್ಲ, ನಾನು ಮಾತಾಡಬೇಕಾಗತ್ತೆ. ನೀನು ಹೊಡಿತಾ ಇದೆಯಾ, ಚೆನ್ನಾಗಿ ಸಿಗ್ತಾಯಿದೆ ಹೊಡಿ, ನಾನು ನಿಮಗೆ ಸ್ಟ್ರೈಕ್ ಕೊಡ್ತೀನಿ. ಸೊ ನಾನು ಅದು ರೊಟೇಟ್ ಮಾಡ್ತಾ ಹೋಗ್ಬೋದು. ಅಥವಾ ಸ್ಟ್ರಗಲ್ ಮಾಡ್ತಿದ್ದಾರಾ ನಿಮ್ಮ ಸ್ಟ್ರೈಕಲ್ಲಿರೋ ಬ್ಯಾಟ್ಸ್ಮನ್ನು, ಸ್ಟ್ರಗಲ್ ಮಾಡ್ತಿದ್ದಾರಾ, ನೀವು ಸಿಂಗಲ್ಸ್ನ ತೊಗೊಂಡು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಆ ಸ್ಪೇಸ್ ಟೈಮ್ನ ಕೊಡಬೇಕಾಗುತ್ತೆ ಆ ಬ್ಯಾಟ್ಸ್ಮನ್ಗೆ ಸ್ವಲ್ಪ ಸೆಟ್ಲ್ ಆಗೋದಕ್ಕೆ, ನರ್ವ್ಸ್ ಎಲ್ಲ ಕಾಮ್ ಡೌನ್ ಮಾಡ್ಕೊಳ್ಳೋದಕ್ಕೆ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟು, ಒಂದು ಕಮ್ಯುನಿಕೇಷನ್ನು ಇರಬೇಕಾಗಿರೋಂಥದ್ದು. ಸೊ ಇಲ್ಲೇ ಆದಷ್ಟು ಸಿಂಗಲ್ಸ್ ಇದ್ದಾಗ, ಮಾತುಕತೆ ನಡೀತಿದ್ದಾಗ ಜಾಸ್ತಿ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ, ಮ್ಯಾಚ್ ಪ್ರೆಷರ್ ಕೂಡ ನಿಮಗೆ ಖಂಡಿತ ಕಮ್ಮಿ ಆಗುತ್ತೆ. ಸೊ ಬೌಂಡ್ರಿ ಬಂದಿಲ್ಲ, 6 ಬಂದಿಲ್ಲ ಅನ್ನೋದೆಲ್ಲ ನಿಮಗೆ ಟೆನ್ಷನ್ ಇರೋಲ್ಲ. ಯಾಕಂದರೆ ನಿಮ್ಮ ಕಾನ್ವರ್ಸೇಷನು ಎಂಜಾಯ್ ಮಾಡ್ತಾ ಇರ್ತೀರ, ಅಷ್ಟೇ ನಿಮಗೆ ಇಂಟ್ರೆಸ್ಟಿಂಗ್ ಕೂಡ ಆಗ್ತಾ ಹೋಗುತ್ತೆ ಮ್ಯಾಚು. ಸೊ ಮಕ್ಕಳಲ್ಲಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಖಂಡಿತ. ಸೊ ಮಕ್ಕಳು ಅದಕ್ಕೆ ಜಾಸ್ತಿ ರನ್ಔಟ್ಸೇ ಆಗೋದು. ಸೊ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಯಾವ ರೀತಿ ಡಿಸ್ಕಷನ್ ಇರುತ್ತೆ ಅಂತ. ಸೊ ಖಂಡಿತ ಒಂದು ಪ್ರಯತ್ನ ಇರಲೇಬೇಕು, ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಅಷ್ಟು ಇಂಪಾರ್ಟೆಂಟ್ ಕ್ರಿಕೆಟ್ ಸೀಕ್ರೆಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಕ್ರಿಕೆಟಲ್ಲಿ ಎಷ್ಟೊಂದು ವಿಷಯಗಳಿದೆ, ಎಷ್ಟು ಕಲಿತರೂ ಸಾಲಲ್ಲ, ಕಲಿತಾ ಇರೋಣ. ಗುಡ್ ಲಕ್.